ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಮೊದಲಿಗೆ ಹೆಡ್ಲೈನ್ಸ್. ಹೈಫೈ ಗೆಟಪ್ನಲ್ಲಿ ಕಳ್ಳಾಟ, ಬಾಡಿಗೆಗೆ ಕಂಪ್ಯೂಟರ್ ತರಿಸಿ ಬೇರೆಯವರಿಗೆ ಮಾರಾಟ, 20ಕ್ಕೂ ಹೆಚ್ಚು ಡೀಲರ್ಸ್ಗೆ ಪಂಗನಾಮ. ಕೃತಕ ಉಸಿರಾಟ ಅಳವಡಿಸಿದ್ದಕ್ಕೆ ರೋಗಿ ಮರಣ, ರಾಜಾಜಿನಗರ ಇಎಸ್ಐ ವೈದ್ಯರ ನಿರ್ಲಕ್ಷ್ಯವೇ ಕಾರಣ, ವೈದ್ಯರಿಂದ ಸಂಬಂಧಿಕರ ಆರೋಪ ನಿರಾಕರಣೆ. ಲಕ್ಷ ಏರಿಕೆಯಾಗಿದೆ ಬಿಡಿಎ ಫ್ಲಾಟ್, ಪರಿಷ್ಕೃತ ದರ ಪಾವತಿಗೆ 2 ವಾರ ಡೆಡ್ಲೈನ್, ಬಡವರಿಗೆ ಫ್ಲಾಟ್ ಸಿಗೋದು ಡೌಟ್. ಸ್ವಿಮ್ಮಿಂಗ್ ಪೂಲ್ ಆಯ್ತು, ಅಕ್ರಮವಾಗಿ ತಲೆ ಎತ್ತಲಿದೆ ಬಿಲ್ಡಿಂಗ್, ಸೆಂಚುರಿ ಕ್ಲಬ್ನಿಂದ ಮತ್ತೊಂದು ಕಿರಿಕ್, ಲೋಕಾಯುಕ್ತ ಮೊರೆ ಹೋದ ಕಬ್ಬನ್ ಪಾರ್ಕ್ ವಾಕರ್ಸ್. ಒಂದಿಷ್ಟು ಹೈಫೈ ಇಂಗ್ಲಿಷ್, ಟಿಪ್ ಟಾಪ್ ಲುಕ್, ಬಹುಶಃ ಇಷ್ಟಿದ್ರೆ ಸಾಕು ಅನ್ಸುತ್ತೆ ನಮ್ಮ ಜನರನ್ನ ಎಂಥವ್ರು ಬೇಕಾದರೂ ಯಾಮಾರಿಸಬಹುದು. ಇಲ್ಲೊಬ್ಬ ಚಾಲಾಕಿ ಕಳ್ಳ ಹೀಗೆ ಮಾಡಿ ಹಲವು ಕಂಪ್ಯೂಟರ್ ಡೀಲರ್ಗಳಿಗೆ ಉಂಡೆ ನಾಮ ಹಾಕಿದ್ದಾನೆ. ಯಾರವನು, ಹೇಗೆ ವಂಚಿಸ್ತಾ ಇದ್ದ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೆಂಟಲ್ಮನ್ ಥರ ಪೋಸ್ ಕೊಡ್ತಾ ನಿಂತಿರೋ ಇವನು ಅಂತ್ಯಂಥ ಆಸಾಮಿಯಲ್ಲ. ಹೈಫೈ ಗೆಟಪ್ನಲ್ಲಿ ಹಲವರಿಗೆ ವಂಚಿಸಿರೋ ಖತರ್ನಾಕ್ ಕಳ್ಳ. ಹೌದು, ಜೋಸೆಫ್ ಎಂ ಅಲ್ಫೋನ್ಸ್ ಅನ್ನೋ ಇವನು ಓದಿದ್ದು ಬರೀ 7ನೇ ಕ್ಲಾಸ್. ಆದರೂ ಹೇಳ್ಕೊಂಡಿದ್ದು JM ಎಂಟರ್ಟೈನ್ಮೆಂಟ್ ಸರ್ವಿಸಸ್ ಕಂಪನಿಯ ಡೈರೆಕ್ಟರ್ ಅಂತ. ಹೀಗೆ ಹೇಳಿ ಹಲವು ಕಂಪ್ಯೂಟರ್ ಡೀಲರ್ಸ್ಗೆ ವಂಚನೆ ಮಾಡಿದ್ದಾನೆ. ತನ್ನ ಸಂಸ್ಥೆಯ ಶಾಖೆಗಳಿಗೆ ಕಂಪ್ಯೂಟರ್ಗಳು ಬಾಡಿಗೆಗೆ ಬೇಕು ಅಂತ ತರಿಸ್ಕೊಂಡು ಅವುಗಳನ್ನೆಲ್ಲ ಬೇರೆಯವ್ರಿಗೆ ಮಾರಿಬಿಟ್ಟಿದ್ದಾನೆ. ಆದರೆ ಇವನ ಕಳ್ಳಾಟ ಜಾಸ್ತಿ ದಿನ ನಡೀಲಿಲ್ಲ ಬಿಡಿ. ಮಡಿವಾಳ ಪೊಲೀಸರು ಬೀಸಿದ ಬಲೆಗೆ ಈ ಮಿನಿ ತಿಮಿಂಗಲ ಬಿದ್ದುಬಿಟ್ಟಿದ್ದಾನೆ. ಈತ ಬಂದು ಈ ಥರ ಈ ಹೈ ಎಂಡ್ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್, ಸರ್ವರ್ಸ್ ಈ ಎಲ್ಲವನ್ನ ಬಾಡಿಗೆ ಆಧಾರದ ಮೇಲೆ ಫಸ್ಟ್ ತೊಗೊತಾನೆ. ಒಂದು ತಿಂಗಳು ಸುಮಾರಿಗೆ ಬಾಡಿಗೆ ಅಂತ ಹೇಳಿ ತೊಗೊತಾನೆ. ಆ ಪೀರಿಯಡ್ನಲ್ಲಿ ಟಚ್ನಲ್ಲೂ ಇರ್ತಾನೆ. ಅದಾದಮೇಲೆ ಮತ್ತೆ ಈ ಆಸಾಮಿ ನಾಪತ್ತೆ ಆಗ್ಬಿಡ್ತಾನೆ. ತೆಗೆದುಕೊಂಡು ಹೋಗಿದ್ದು ಎಲ್ಲ ಅಲ್ಲಿಂದ ಹಂಗೆ ಆ್ಯಸ್ ಗುಡ್ ಆ್ಯಸ್ ಕಳ್ತಾನೆ. ಅದು ಮತ್ತೆ ಅದನ್ನು ವಾಪಸ್ಸು ಕೊಡಲ್ಲ, ಬಾಡಿಗೆನೂ ಕೊಡಲ್ಲ, ಈ ಥರ. ಇನ್ನು ಮೊದಲಿಗೆ ಸ್ವಲ್ಪ ಹಣ ಕೊಡ್ತಾ ಇದ್ದ ಈ ವಂಚಕ ನಂತರ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಹೀಗೆ ಸುಮಾರು 20ಕ್ಕೂ ಹೆಚ್ಚು ಡೀಲರ್ಗಳಿಗೆ ಉಂಡೆ ನಾಮ ಸರಿಯಾಗಿ ತಿಕ್ಕಿದ್ದಾನೆ. ರಿಜಿಸ್ಟ್ರೇಷನ್ ಮಾಡಿದೆ, ಬ್ಯಾಂಕ್ ಅಕೌಂಟು, ಇವ್ರ ಮನೆ ರಿಜಿಸ್ಟ್ರೇಷನ್ ಮಾಡಿದೆ, ಇವ್ರ ಅಗ್ರಿಮೆಂಟ್ ತೊಗೊಂಡಿದೆ, ಡೆಪಾಸಿಟ್ ಚೆಕ್ ತೊಗೊಂಡಿದೆ. ಚೆಕ್ಕೆಲ್ಲ ಬೌನ್ಸ್, ಯಾವುದು ಚೆಕ್ ಕೊಡ್ತಾ ಫುಲ್ ಬೌನ್ಸ್ ಆಗ್ತವರು. ಇದು ಇವನ್ ಫುಲ್ ಪೇಮೆಂಟ್ ಸ್ಟಾಪ್ ಮಾಡಿದೆ ಏಪ್ರಿಲಲ್ಲೇ. ಸೊ ಏಪ್ರಿಲಲ್ಲಿ 30 ಡೇಸ್ ಕ್ರೆಡಿಟ್ ಕೊಡ್ತಾಯಿದ್ದು. ಮೇಯಲ್ಲಿ ಹಾಕಿದ್ರೆ ಗೊತ್ತಾಯಿತು ಇವನ್ ಫುಲ್ ಫ್ರಾಡ್. ಅಷ್ಟೇ ಅಲ್ಲ ರೀ, ಸಾವಿರಾರು ಲ್ಯಾಪ್ಟಾಪ್ಗಳನ್ನು ನಗರದ ಹಲವು ಕಡೆ ಮಾರಾಟ ಮಾಡಿದ್ದಾನೆ. ಒಟ್ನಲ್ಲಿ ತನ್ನ ಹೈಫೈ ಮಾತಿನಿಂದ ಇನ್ನೆಷ್ಟು ಜನರಿಗೆ ಪಂಗನಾಮ ಹಾಕಿದ್ದಾನೋ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಕೊನೆಗೂ ಬಾಲಕಿ ನಿಖಿತಾ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಕಳೆದ ಶನಿವಾರ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ಬಾಲಕಿ ಈಗ ಪೋಷಕರ ಮಡಿಲು ಸೇರಿದ್ದಾಳೆ. ಮಗಳ ಹುಡುಕಾಟದಲ್ಲಿದ್ದ ಪೋಷಕರು ಇದೀಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂಬತ್ತು ವರ್ಷದ ಬಾಲಕಿ ನಿಖಿತಾ ನಾಪತ್ತೆ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಪುಟ್ಟ ಬಾಲಕಿ ಪೋಷಕರ ಮಡಿಲು ಸೇರಿದ್ದಾಳೆ. ಮೊನ್ನೆ ಶನಿವಾರ ಸಂಜೆ ದೊಡ್ಡ ಬಾಣಸವಾಡಿಯ ತನ್ನ ಅಜ್ಜಿ ಮನೆ ಮುಂದೆ ಆಟವಾಡ್ತಿದ್ದಾಗ ನಿಖಿತಾ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಳು. ಮುದ್ದಿನ ಮಗಳಿಗಾಗಿ ಪೋಷಕರು ಪಟ್ಟ ಸಂಕಟ ಅಷ್ಟಿಷ್ಟಲ್ಲ. ಬಾಣಸವಾಡಿ ಪೊಲೀಸ್ ಠಾಣೆಗೂ ದೂರು ನೀಡಿದ್ರು. ನಿನ್ನೆ ರಾತ್ರಿ ಆಂಧ್ರದ ವಿಕೋಟಾದಲ್ಲಿ ಪತ್ತೆಯಾದ ನಿಖಿತಾಳನ್ನ ಶಂಕರ್ ಎಂಬಾತ ಕರೆತಂದು ಪೋಷಕರ ಮಡಿಲು ಸೇರಿಸಿದ್ದಾನೆ. ನಿನ್ನೆ ರಾತ್ರಿ ಯಾರೋ ವಿಕೋಟೆ ಕಡೆಯವರೇ ಆ ಕಡೆಯಿಂದ ಬರ್ತಾ ಇದ್ರಂತೆ, ಯಾರೋ ಈಗ ಬೆಂಗಳೂರಿಗೆ. ಅವರು ಕರ್ಕೊಂಬಂದು ಕೇಳಿ, ಯಾಕಮ್ಮ ಇಲ್ಲಿದ್ದೀಯಾ ಹಂಗೆ ಹಿಂಗೆ ಅಂತ ಕೇಳಿ ಅವನು ಇಬ್ಬರನ್ನೂ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡೋಗಿದ್ದು ಅವ್ನು ಬೇರೆ, ಇವಾಗ ಅಲ್ಲಿಂದ ಕರ್ಕೊಂಬಂದಿರೋರು ಅವರು ತುಂಬ ಒಳ್ಳೆಯವರು, ಕರ್ಕೊಂಬಂದ್ಬಿಟ್ಟಿದ್ದಾರೆ. ಪ್ರವೀಣ್ ಎಂಬಾತ ಯಾವುದೋ ನೆಪ ಹೇಳಿ ಬಾಲಕಿಯನ್ನ ವಿಕೋಟಾಗೆ ಕರೆದೊಯ್ದಿದ್ದಂತೆ.
ಅಲ್ಲಿ ಪಾಳು ಮನೆಯೊಂದರಲ್ಲಿ ಒಬ್ಬಂಟಿಯಾಗಿದ್ದ ನಿಖಿತಾಳನ್ನ ಗಮನಿಸಿದ ಕಾರು ಚಾಲಕ ಶಂಕರ್ ವಿಚಾರಿಸಿ ಬೆಂಗಳೂರಿಗೆ ಕರೆತಂದಿದ್ದಾನೆ. ಆದರೆ ಆ ಅಪರಿಚಿತ ವ್ಯಕ್ತಿ ಅರ್ಧ ದಾರಿಯಲ್ಲೇ ಕಾರಿನಿಂದ ಇಳಿದು ಪರಾರಿಯಾಗಿದ್ದಾನೆ. ಈ ಕೊಟ್ಟೆ ಅಲ್ಲಿ ಏನು ಆಮೇಲೆ ಅವ್ನು ಬಿಟ್ಟೋದು ನಾನು ಅವನು ನನ್ನ ಜೊತೆಲೇ ಇದ್ದ. ಆಮೇಲೆ ರಾತ್ರಿ ಆಗುವಾಗ ಯಾವುದೋ ಒಂದು ಓಲ್ಡ್ ಮನೆ ಕರ್ಕೊಂಡೋದ. ಅದಕ್ಕೆ ಎಲ್ಲಿ ಕರ್ಕೊಂಡೋದೆ ಬಾ ಈ ಕೊಟ್ಟು ಕರ್ಕೊಂಡು ಹೋಗ್ತೀನಂತ ಯಾವುದೋ ಒಂದು ಮನೆಗೆ ಕರ್ಕೊಂಡೋದ. ಮನೆಗೆ ಕರ್ಕೊಂಡೋಗಿ ಅಲ್ಲೇ ಮಸ್ತೆ. ಆದರೆ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ ಪ್ರವೀಣ್ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಒಟ್ಟಾರೆ ಬಾಲಕಿ ಸುರಕ್ಷಿತವಾಗಿ ಮನೆ ಸೇರಿದ್ದು ಆತಂಕದಲ್ಲಿದ್ದ ಪೋಷಕರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಈಗ ಒಂದು ಬ್ರೇಕ್.